ಒಂದು ಯೂಟ್ಯೂಬ್ನ ನಾನು ಓಪನ್ ಮಾಡಿ 1 ಇಯರ್ ಆಗಿತ್ತು. ಗೂಗಲ್ ಆಡ್ಸೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ. ಅದು 5000 ಮಾತ್ರ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಒಂದೇ ಕಡೆ ವಿಡಿಯೋಸ್ ಮಾಡಕ್ಕೆ ನನಗೂ ಇಂಟ್ರೆಸ್ಟ್ ಇರಲ್ಲ, ಬೋರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸೊ ನಾನು ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ, ತುಂಬ ಟೈಮ್ ಅಂದರೆ 1 ವೀಕ್ ಏನೋ ಆಗಿತ್ತು ವ್ಲಾಗೇ ಮಾಡ್ತಿರ್ಲಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಈಗ ಮತ್ತೆ ನಾನು ಡೈಲಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕ್ವಶನ್ಸ್ ಮಾಡ್ತಿದ್ರಿ, ಯಾಕಕ್ಕ ವ್ಲಾಗ್ ಮಾಡ್ತಿಲ್ಲ ಅಂತ. ಸೊ ನನ್ನ ಒಂದು ಸಮ್ ಪ್ರಾಬ್ಲಮ್ಸಿಂದ ನಾನು ವ್ಲಾಗ್ ಮಾಡೋಕ್ಕೆ ಆಯ್ತಿರ್ಲಿಲ್ಲ. ಯಶೋರ್ ಇವಾಗ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಸೊ ನನ್ನ ಒಂದು ಚಾನಲ್ನ ಬೇಗ ಫಸ್ಟಾಗಿ ಯಾರು ನೋಡ್ತಾ ಇದ್ದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ಆಯಿತಾ, ಯೂಟ್ಯೂಬ್ ಪೇಮೆಂಟ್ ಬರ್ತಿದ್ಯಾ, ನೀವು ಎಷ್ಟು ಮನಿ ಅರ್ನ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಅದೇ ಆಗಿತ್ತು ನನಗೆ. ನಾನು ಕೂಡ ಹೇಳಿದ್ದೆ, ನಾನೊಂದು ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ಆ ಟೈಮ್ ಹತ್ರ ಬಂತು. ಸೊ ಟುಡೇ ನಾನು ಅದನ್ನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನೀವು ಏನು ವ್ಲಾಗ್ ಆಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಯೂಟ್ಯೂಬ್ನ ನಾನು ಓಪನ್ ಮಾಡಿ 1 ಇಯರ್ ಆಗಿತ್ತು. ಸೊ ಅಲ್ಲಿವರೆಗೂ ನನಗೆ ಅಂದರೆ 1 ಇಯರಿಂದ ನನಗೆ ಯಾವುದು ಕೂಡ ನಾನು ಇನ್ನೂ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿಲ್ಲ. ಇದೇ ನನ್ನ ಫಸ್ಟ್ ಪೇಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಅಷ್ಟು ಇಂಟ್ರೆಸ್ಟು ಕೊಟ್ಟಿರಲಿಲ್ಲ ಯೂಟ್ಯೂಬ್ಗೆ, ಅಷ್ಟು ಜಾಸ್ತಿ ವ್ಲಾಗ್ ಮಾಡ್ತಿರ್ಲಿಲ್ಲ, ವೀಡಿಯೋಸ್ ಯಾವುದು ಅಷ್ಟು ಮಾಡ್ತಿರ್ಲಿಲ್ಲ. 1 ಇಯರ್ ಟೈಮ್ ತಗೊಂತು ನನಗೆ ಅದು ಮಾನಿಟೈಸ್ ಆಗಿ. ಅಂದರೆ ಯೂಟ್ಯೂಬ್ ನಾವು ಪೇಮೆಂಟ್ ರಿಸೀವ್ ಮಾಡ್ಕೊಬೋದು, ಬೇಗ ಮಾಡ್ಬೋದು, ದುಡ್ಡು ಮಾಡ್ಬೋದು, ಅದು ಇದು ಅನ್ಕೋತೀವಿ. ಬಟ್ ಅದಷ್ಟು ಈಸಿ ಅಲ್ಲ, ಸಿಕ್ಕಾಪಟ್ಟೆ ಸಫರ್ ಪಡಬೇಕು ಅದಕ್ಕೂ ಕೂಡ. ಒಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಮತ್ತೊಂದು ಪ್ರಾಬ್ಲಮ್ ಆಯ್ತಾನೆ ಇರುತ್ತೆ. ಗೂಗಲ್ ಆಡ್ಸೆನ್ಸಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ. ಅದು ಮಾನಿಟೈಸ್ ಆಗಿ ಆ ಪಿನ್ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಆ ಪಿನ್ ರಿಸೀವ್ ಬರಲಿ ಅಂದರೆ ಏನು ಮಾಡೋದು ಅಂದರೆ ತುಂಬ ಟೆನ್ಷನ್ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಕೂಡ ನನ್ನ ಪಿನ್ ರಿಸೀವ್ ಮಾಡ್ಕೊಂಡಿರಲಿಲ್ಲ. ಅದನ್ನು ನಾನು ಅದೇ ಒಂದು ವ್ಲಾಗಲ್ಲಿ ಹೇಳಿದ್ನಲ್ಲ, ಅವ್ರ ಹತ್ರನೇ ನಾನು ಅದನ್ನು ಪಿನ್ನ ಸರಿ ಮಾಡಿಸ್ಕೊಂಡು, ಪಿನ್ ಹಾಕ್ಸ್ಕೊಂಡು ಇದು ಮಾಡಿಕೊಂಡೆ. ಸೊ ಮಾನಿಟೈಸ್ ಮಾಡಿಸ್ಕೊಂಡೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟ ಅದನ್ನು ಕೂಡ. ಸೊ ಆಮೇಲೆ ನನಗೆ ಅವರು ಅಂದರೆ ನನ್ನ $100 ಕಂಪ್ಲೀಟ್ ಆಗಿತ್ತು. ಅದು ಲಾಸ್ಟ್ ಮಂತ್ ನನ್ನ $100 ಕಂಪ್ಲೀಟ್ ಆಗಿತ್ತು. ಇನ್ನೇನು ನನಗೆ ಅವ್ರು ಏನಂತ ಮೇಲ್ ಮಾಡಿದರು, ಒಂದು ಏಪ್ರಿಲ್ 21 to 26 ಪೇಮೆಂಟ್ ರಿಸೀವ್ ಮಾಡ್ಕೋತೀರಾ ಅಂತ ಮಾಡಿದರು. ಆ್ಯಂಡ್ ಸ್ವಲ್ಪ ಡಿಲೇ ಆಯಿತು, ನಂದು ಪೇಮೆಂಟ್ ಕೂಡ ಬರಲಿಲ್ಲ. ಬಿಕಾಸ್ ನಾನು ಬರುತ್ತೆ ಅಂದ್ಬಿಟ್ಟು ನಾನು ಕೇರ್ಲೆಸ್ ಮಾಡಿಬಿಟ್ಟೆ. ನಾನು ಅಷ್ಟು ನೋಡೋಕ್ಕೆ ಹೋಗಲಿಲ್ಲ, ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಬರುತ್ತೆ ಬಿಡು ಅಂದ್ಕೊಂಡು ಅವಾಯ್ಡ್ ಮಾಡ್ಕೊಂಡು ನಾರ್ಮಲಾಗಿ ಸುಮ್ಮನೆ ಇದ್ದೆ. ಆ್ಯಂಡ್ 26 ಕೂಡ ಆಗೋಯ್ತು, ಬಟ್ ಪೇಮೆಂಟ್ ನಂಗೆ ರಿಸೀವ್ ಆಗಿಲ್ಲ, ನನ್ನ ಅಕೌಂಟಿಗೆ ಅಮೌಂಟ್ ಬರಲಿಲ್ಲ. ಏನಾಗಿದೆ ಅಂದ್ಬಿಟ್ಟು ನಾನು ಹೋಗಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಪ್ರಾಬ್ಲಮ್ಸ್ ಏನೋ ಇತ್ತು, ಏನೋ ಇಶ್ಯೂ ಇತ್ತು. ಅದನ್ನು ನಾನು ಕೇರ್ಲೆಸ್ ಮಾಡಿಬಿಟ್ಟಿದ್ದೆ, ಚೆಕ್ಕೇ ಮಾಡಿರಲಿಲ್ಲ. ಆ್ಯಂಡ್ ಅದನ್ನು ನನ್ನ ತಮ್ಮಂಗೆ ಅದಾದ್ರೇ ನಮಗೆ ಅದೇನಿರುತ್ತೆ ಅದನ್ನು ನಾವು ಕ್ಲಿಯರ್ ಮಾಡಿಕೊಡ್ರೆ ನಮ್ಗೆ ಪೇಮೆಂಟ್ ಬರೋದಿಲ್ಲ, ನಮಗೆ ಪೇಮೆಂಟ್ ಬರಲ್ಲ. ಎಷ್ಟೇ ಟ್ರೈ ಮಾಡಿ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ, ಸುಮ್ಮನೆ ಕೇರ್ಲೆಸ್ ಮಾಡಿ ನಮಗೆ ಅದ್ರ ಪೇಮೆಂಟ್ ಸಿಗಲ್ಲ. ನಾನು ಕೂಡ ಏನು ಮಾಡಿದೆ ಅಂದರೆ, ಸರಿ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದಾಗ ಅಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಗೂಗಲ್ ಆ್ಯಡ್ಸೆನ್ಸ್ ಪ್ರಾಬ್ಲಮ್ಸ್ ಇತ್ತು. ಅವಾಗ ನಾನು ನನ್ನ ತಮ್ಮನಿಗೆ ಹೇಳಿ ಅದನ್ನು ಚೆಕ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಿಸ್ಕೊಂಡೆ. ಕ್ಲಿಯರ್ ಆಗಿದ್ದ ತಕ್ಷಣ ನನಗೆ ಒಂದು 3 ಡೇಸಲ್ಲೇ ಪೇಮೆಂಟ್ ಬಂತು. 3-4 ಡೇಸಲ್ಲೇ ನನಗೆ ಪೇಮೆಂಟ್ ಬಂತು. ಆ್ಯಂಡ್ ನಾನು ಎಷ್ಟು ಪೇಮೆಂಟ್ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಅದನ್ನಿಷ್ಟೇ ಕ್ಲಿಯರಾಗಿ ಅಂತ ಹೇಳೋಕ್ಕಾಗಲ್ಲ, ನೀವೇ ಗೆಸ್ ಮಾಡಿ. 2 grams ಗೋಲ್ಡ್ ತೊಗೊಬೋದು. ಬಟ್ ಈ ಮಂತ್ ನಂಗೆ ಅಷ್ಟು ಜಾಸ್ತಿ ಏನು ಬಂದಿರಲಿಲ್ಲ. ಲಾಸ್ಟ್ ಮಂತ್ ಪೇಮೆಂಟ್ ಈ ಮಂತ್ ಬಂದಿದೆ, ಬಟ್ ಅಷ್ಟು ಬಂದಿಲ್ಲ. ಆ್ಯಂಡ್ ಈ ಮಂತ್ ಕೂಡ ನಾನು ವ್ಲಾಗ್ನ ಅಂದರೆ ಸರಿಯಾಗಿ ಮಾಡ್ತಿಲ್ಲ. ಬಿಕಾಸ್ ಇನ್ನು 1 ಮಂತ್ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ನಾನು ವ್ಲಾಗ್ನ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲೇ ಇದ್ದು ವೀಡಿಯೋಸ್ ಮಾಡೋಕ್ಕಷ್ಟು ಚೆನ್ನಾಗಿರಲ್ಲ, ಕಂಟೆಂಟ್ ಒಂದೇ ಇದ್ದರೆ ನೋಡೋಕ್ಕೂ ಕೂಡ ಇಷ್ಟ ಆಗಲ್ಲ, ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಮಂತಿಂದ ಕ್ಲಿಯರಾಗಿ ವ್ಲಾಗ್ ಮಾಡಬೇಕು. ಆ್ಯಂಡ್ ಆಚೆ ಹೋಗೋದು, ಓಡಾಡೋದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಮಂತು ಕೂಡ ನನಗೆ ಆಲ್ರೆಡಿ ಈ ಮಂತ್ ಎಂಡ್ ಆಗೋಯ್ತು, ಬಟ್ ನಾನು ಇನ್ನೂ $100 ಕೂಡ ಕಂಪ್ಲೀಟ್ ಆಗಿಲ್ಲ. ವೀಡಿಯೋಸೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಯಾಕೋ ಇಂಟ್ರೆಸ್ಟ್ ಕೊಟ್ಟು ವೀಡಿಯೋಸ್ ಮಾಡ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ಮಂತೇ, ಇನ್ನು ನನಗೆ ಮತ್ತೆ ನೆಕ್ಸ್ಟ್ ಮಂತೇ ಪೇಮೆಂಟ್ ಸಿಗೋದು. ಇವತ್ತಿಂದ ನಾನು ಡೈಲಿ ವ್ಲಾಗ್ನ ಮಾಡ್ತೀನಿ. ಕಂಟೆಂಟ್ ಏನಾದರೂ ಸರಿ ಪರವಾಗಿಲ್ಲ, ವೀಡಿಯೋ ಮಾಡ್ತೀನಿ. ಕಂಟೆಂಟ್ ಇಟ್ಕೊಂಡೆ ವೀಡಿಯೋ ಮಾಡಬೇಕು ಅಂತ ಏನಿಲ್ಲ. ಸೊ ನನಗೆ ಫಸ್ಟ್ ಪೇಮೆಂಟ್ ಬಂದಿರೋದು ಬಂದು 2 grams ಗೋಲ್ಡ್ ತೊಗೊಬೋದು. ಎಷ್ಟು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಪರ್ಫೆಕ್ಟ್ ನಾನು ಇಷ್ಟೇ ಅಂತ ಹೇಳಕ್ಕೆ ಹೋಗಲ್ಲ,
ಅದಕ್ಕೂ ಒಂದು ಟೈಮ್ ಬರುತ್ತೆ, ನಾನು ಅವಾಗ ಹೇಳ್ತೀನಿ. ಬಟ್ ಈ ಮಂತ್ ನಾನು ಅಷ್ಟು ಪೇಮೆಂಟ್ ರಿಸೀವ್ ಮಾಡ್ಕೊಂಡು ಅಷ್ಟೇನು ಜಾಸ್ತಿ ಬಂದಿಲ್ಲ, ಸ್ವಲ್ಪ ಕಮ್ಮಿನೇ ಬಂದಿದೆ. ಸೊ ಬಟ್ ನನ್ಗೆ ಹ್ಯಾಪಿ ಅದೊಂಥರ, ಬಿಕಾಸ್ ನಾನು 1 ಇಯರಿಂದ ಸಫರ್ ಪಟ್ಟು ಎಷ್ಟೇ ನಾವು ಪರ್ಸ್ನಲಾಗಿ ಎಷ್ಟೇ ದುಡಿಬೋದು, ಬಟ್ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತಲ್ಲ ಅದೊಂಥರ ಇನ್ನೊಂಥರ ಹ್ಯಾಪಿ ಫೀಲ್ ಕೊಡುತ್ತೆ. ಸೊ ನನಗೂ ಕೂಡ ಖುಷಿ ಆಯಿತು. ನಾನು ಸರಿ ಅಮೌಂಟ್ ಬಂದಿಲ್ಲ ಅಂದ್ಬಿಟ್ಟು ಅದೆಲ್ಲ ಕ್ಲಿಯರ್ ಆಗಿದ ತಕ್ಷಣ ಚೆಕ್ ಮಾಡ್ತಾನೆ ಇದ್ದೆ, ಬಂದಿರಲಿಲ್ಲ ಇನ್ನು. ಸೊ ಯಾಕೆ ಬಂದಿಲ್ಲ ಅಂತ ಸುಮ್ಮನೆ ಇದ್ದೆ. ಆ್ಯಂಡ್ ನಾನು ಇವತ್ತು ಚೆಕ್ ಮಾಡಿದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ಸರಿ ನೋಡೋಣ ಬಂದೈತಾ ಇಲ್ವಾ. ಅದರಲ್ಲಿ ನಮಗೆ ವೈಟಿ ಸ್ಟುಡಿಯೋ ಅಂತ ಬರುತ್ತಲ್ಲ, ಅದರಲ್ಲಿ ಅವರು ಮೆಸೇಜ್ ಬಂದಿತ್ತು ನನಗೆ, ಯುವರ್ ಪೇಮೆಂಟ್ ವಾಸ್ ಸೆಂಟ್ ಅಂತ ಬಂದಿತ್ತು. ಅಂದರೆ ಪೇಮೆಂಟ್ ಆಗೋಕ್ಕಿಂತ 1-2 ಡೇಸ್ ಬ್ಯಾಕೆ ಬಂದಿತ್ತು ಮೆಸೇಜು. ಸರಿ ನೋಡೋಣ ಅಂದ್ಬಿಟ್ಟು ನಾನು 2 ಡೇಸಿಂದ ಚೆಕ್ ಮಾಡ್ತಾನೆ ಇದ್ದೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ ಇದ್ದೆ, ಬಂದಿರಲಿಲ್ಲ. ಆ್ಯಂಡ್ ನಾನು ಇವತ್ತು ನೋಡಿದಾಗ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ಆಗಿತ್ತು. ಸೊ ನಾನು ಅದಕ್ಕೆ ಅಮೌಂಟ್ನ ಫುಲ್ ಡ್ರಾ ಮಾಡಿಲ್ಲ, 5000 ಮಾತ್ರ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ 5000 ಇಲ್ಲೇ ಇದೆ. ಸೊ ನನಗೊಂಥರ ಏನೋ ಒಂಥರ ಖುಷಿ ಆಗ್ತಿದೆ. ಇದಕ್ಕೆಲ್ಲ ನಿಮ್ಮದೇ ಸಪೋರ್ಟು, ನೀವು ಮಾಡ್ತಿರೋ ಸಪೋರ್ಟೇ ರೀಸನು. ಆ್ಯಂಡ್ ನನ್ನ ಪೇಮೆಂಟ್ ಆಗಿದ ತಕ್ಷಣ ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ, ಯೂಟ್ಯೂಬ್ದು ಪೇಮೆಂಟ್ ಬಂತು ಚಿನ್ನಿ ಅಂತ ಹೇಳಿದೆ. ಎಷ್ಟು ಬಂತು ಏನು ಅಂತ ಕೇಳಿದ್ರು. ಅಕೌಂಟ್ಗೆ ಬಂತ ಡೈರೆಕ್ಟ್ ಅಂದರು, ಅಕೌಂಟ್ಗೆ ಬಂತು ಅಂತಂದರೆ ನಾನು ಹೇಳಿದೆ. ಅವರು ಖುಷಿಪಟ್ಟರು. ಆ್ಯಂಡ್ ನೆಕ್ಸ್ಟ್ ನಾನು ತಂಗಿಗೆ ಕೇಳಿದೆ. ಸೊ ಏನೋ ಒಂಥರ ಹ್ಯಾಪಿ ಆಯಿತು. ಮನೆಯೇ ಕೂತ್ಕೊಂಡು ಹೊರ್ಗಡೆ ಕೆಲಸ ಮಾಡೋಕ್ಕಾಗದಿರೋರು ಆ್ಯಂಡ್ ಮನೇಲೇ ಕೂತ್ಕೊಂಡು ದುಡ್ಡು ಮಾಡೋರು, ತಿಂಗಳಿಗೆ ಒಂದು 15,000 ಸಾಕು ಅನ್ನೋರು ಕೂಡ ಯೂಟ್ಯೂಬಲ್ಲೇ ಆರಾಮಾಗಿ ದುಡ್ಡು ಮಾಡ್ಕೋಬೋದು. ಡೈಲಿ ಏನಾದ್ರು ಒಂದು ವೀಡಿಯೋಸ್ ಮಾಡ್ತಾಯಿದ್ರೆ ಆರಾಮಾಗಿ ದುಡ್ಡು ಮಾಡ್ಕೋಬೋದು. ಸೊ ನಾನು ನಿಮ್ಮ ಹತ್ರ ಹೇಳಿದ್ದೆ, ನನ್ನ ಯೂಟ್ಯೂಬ್ ಪೇಮೆಂಟ್ ಆಗಿದ ತಕ್ಷಣ ಮಾತ್ರ ಶೇರ್ ಮಾಡ್ಕೋತೀನಿ ಅಂತ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಫುಲ್ ಡ್ರಾ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಏನೋ ಅಕೌಂಟ್ಗೆ ಇರಲಿ ಏನಕ್ಕೋ ಬೇಕು ಅಂದ್ಬಿಟ್ಟಿದೆ. ಆ್ಯಂಡ್ ನಾನು ಈ ಅಮೌಂಟ್ನ ಬಂದಿರೋ ಅಮೌಂಟಲ್ಲಿ 5K ಅಷ್ಟು ನಾನು ಎತ್ಕೊಂಡು ಮಿಕ್ಕಿದ್ದನ್ನ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅಂದರೆ ಅದ್ರಲ್ಲಿ ಬರೋ ಅರ್ಧ ದುಡ್ಡನ್ನ, ಅಂಥದ್ದೆಲ್ಲ 3/4% ದುಡ್ಡನ್ನ ನಾನು ನನಗೆ ಯೂಸ್ ಮಾಡ್ಕೊಳ್ಳಲ್ಲ, ಅದನ್ನು ವೀಡಿಯೋ ಮಾಡ್ತೀನಿ. ಈ 5000 ಮಾತ್ರ ನನ್ನ ಒಂದು ಫಸ್ಟು ಅಮೌಂಟ್ ಅಂದ್ಬಿಟ್ಟು ಇದು ನನ್ನ ಒಂದು ಮೆಮೊರೀಸ್ಗೆ ಎತ್ತಿಡ್ತೀನಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇರೋ ಅಮೌಂಟ್ನ ನಾನು ನನಗೆ ಅಂತ ಯಾವುದು ಯೂಸ್ ಮಾಡ್ಕೊಳ್ಳಲ್ಲ, ಅದನ್ನು ಕೂಡ ವ್ಲಾಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡಿದೆ ನಾನು ಬಂದಿದ್ದು ಯೂಟ್ಯೂಬ್ ಪೇಮೆಂಟ್ನ ಅಂತ. ಸೊ ನೋಡೋಣ ಏನು ಖರ್ಚು ಮಾಡ್ತೀನಿ, ಏನೇನಿಗೆ ಯೂಸ್ ಆಗುತ್ತೆ. ಒಂದು ಒಳ್ಳೇದಕ್ಕೆ ಯೂಸ್ ಆಡಿದ್ರೆ ಅಂದರೆ ನನಗೇನು ಖುಷಿ ಅಂದರೆ ಒಂದು ಒಳ್ಳೇದಕ್ಕೆ ಯೂಸ್ ಆದರೆ ನಮಗೂ ಖುಷಿ, ನಮ್ಮಿಂದ ಒಬ್ರು ಖುಷಿ ಪಡ್ತಾರೆ ಅಂದರೆ ನಮಗೂ ಖುಷಿನೇ. ಸೊ ಇದಕ್ಕೆಲ್ಲ ನೀವೇ ಕಾರಣ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಅಣ್ಣ ಬಂದ್ರ ಅಂತ ಇಷ್ಟೊಂದು ದಿನ ಕೇಳಿದ್ದೀನಿ, ಇನ್ನು 25 ಡೇಸಲ್ಲಿ ಅವ್ರು ಇಲ್ಲಿ ಇರ್ತಾರೆ. ನಾನು ಕೂಡ ಅವ್ರು ಬರೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಬಂದುಬಿಡ್ತಾರೆ. ಆ್ಯಂಡ್ ಅವ್ರು ಬಂದಿದ ತಕ್ಷಣ ನನಗಿನ್ನೂ ವ್ಲಾಗ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ಅಂದರೆ ಒಂದೇ ಕಡೆ ವೀಡಿಯೋಸ್ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಇರೋಲ್ಲ, ಬೋರು. ನೋಡೋಣ, ಆಚೆಲ್ಲ ಓಡಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆ್ಯಂಡ್ ಯಾರ್ಯಾರು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಿದ್ದೀರಾ, ಇನ್ನು ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅಂದರೆ ಡಾಲರ್ಸ್ ಆಗಿದೆ ಬಟ್ ಅಮೌಂಟ್ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ, ಅವ್ರು ದಯವಿಟ್ಟು ಹೋಗಿ ಗೂಗಲ್ ಆ್ಯಡ್ಸೆನ್ಸ್ನ ಅವಾಗವಾಗ ಚೆಕ್ ಮಾಡಿ. ಇವಾಗ ಒಂದು ಹೊಸ್ದಾಗಿ ಏನೋ ಅಪ್ಡೇಟ್ ಆಗಿದೆ, ಅಂದರೆ ಏನೋ ಒಂದು ಇಶ್ಯೂಸ್ ಇದ್ದರೆ ಅದು ಬರಲ್ಲ. ನನಗೂ ಕೂಡ ಹಂಗೆ ಆಗಿ ಡಿಲೇ ಆಯಿತು, ತುಂಬ ಡಿಲೇ ಆಯಿತು. ನಾನು ಕೂಡ ಅವಾಯ್ಡ್ ಮಾಡಿದೆ, ಕೇರ್ಲೆಸ್ ಮಾಡಿದೆ, ನನಗಷ್ಟು ಗೊತ್ತಾಗಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ ಸಾಧ್ಯ ಇರೋದು ಅಂತ ಅವಾಗ ಗೊತ್ತಾಯಿತು. ಸೊ ಯಾರು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಬರುತ್ತೆ ಅಂತ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದೊಂದು ಯೂಟ್ಯೂಬ್ ಪೇಮೆಂಟ್ ಆಗಿಲ್ಲ, ಅವ್ರೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆಲ್ರೆಡಿ, ಅದರಲ್ಲಿ ಆ ಟೈಮಿಂಗ್ಸ್ ಅಷ್ಟು ಬಂದಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಚೆಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ವೆಯ್ಟ್ ಮಾಡಿದಷ್ಟು ಏನೂ ಯೂಸ್ ಇಲ್ಲ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ನನ್ನ ಒಂದು ಯೂಟ್ಯೂಬ್ದು ಪೇಮೆಂಟ್ ವ್ಲಾಗ್ ಆಗಿತ್ತು. ಏನೋ ಒಂಥರ ಖುಷಿ ಆಗ್ತಿದೆ, ಐ ಫೀಲ್ ಹ್ಯಾಪಿ. ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ. ಮುಂದಿನ ವ್ಲಾಗ್ ಏನು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.